ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಧರ್ಮಸ್ಥಳದಲ್ಲಿ 10ನೇ ದಿನದ ಶೋಧಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಈ ನಿಗೂಢ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ದಾನೆ. ಇವತ್ತೇನಾಗತ್ತೆ ಹಾಗಾದ್ರೆ? ಇವತ್ತು ಉತ್ಖನನ ಆಗುತ್ತಾ? ಕೇವಲ ಸ್ಥಳ ಮಾರ್ಕ್ ಮಾಡುವಂಥದ್ದು, ಹೊಸ ಹೊಸ ಸ್ಥಳಗಳನ್ನ ಮಾರ್ಕ್ ಮಾಡುವಂಥದ್ದಾಗತ್ತಾ? ಇವತ್ತು ಬಹುತೇಕ ಹೊಸ ಸ್ಥಳಗಳನ್ನ ತೋರಿಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೊಸ ಜಾಗಗಳನ್ನ ಈ ನಿಗೂಢ ವ್ಯಕ್ತಿ ತೋರಿಸಲಿದ್ದಾನೆ ಅಂತ ಹೇಳಲಾಗ್ತಾ ಇದೆ. 5-6 ಅಡಿ ಆಳ ಇದ್ದರಷ್ಟೇ ಅಲ್ಲಿ ಉತ್ಖನನ ಕಾರ್ಯ ಮಾಡಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಿನ ಆಳ 10-15 ಅಡಿ ಆಳ ಆದ್ರೆ ಕೇವಲ ಸ್ಥಳ ಮಾತ್ರ ಗುರುತು ಮಾಡುವ ಸಾಧ್ಯತೆ ಇದೆ. ಯಾಕಂತಂದ್ರೆ ಜಿಪಿಆರ್ ತಂದು, ಅಂದ್ರೆ ರೆಡಾರ್ ತಂದು ಅದರ ಮುಖಾಂತರ ಗುರುತು ಹಚ್ಚುವ ಒಂದು ನಿರೀಕ್ಷೆ ಇದೆ. ಈ ನಿಗೂಢ ವ್ಯಕ್ತಿಯ ನಡೆಯ ವಿಚಾರವಾಗಿ ಇದೀಗ ಭಾರಿ ಕುತೂಹಲ ಕೆರಳಿದೆ. ಇವತ್ತು 10ನೇ ದಿನ ಶೋಧ ಕಾರ್ಯ ಯಾವ ರೀತಿನಲ್ಲಿ ನಡೆಯುತ್ತೆ? ಬೆಳ್ತಂಗಡಿ ಸ್ಟೇಷನ್ನಲ್ಲೇ ಎಸ್ಐಟಿಯನ್ನ ಆ ಟೀಮ್ ಅನ್ನೇ ಒಂದು ಪೊಲೀಸ್ ಠಾಣೆ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಹಾಗಾಗಿ ಇದೀಗ ಇದಕ್ಕೋಸ್ಕರವೇ ಒಂದು ಸಪರೇಟ್ ಆದ ಪೊಲೀಸ್ ಠಾಣೆಯನ್ನು ಕೂಡ ಮಾಡಿದ ಹಾಗಾಯಿತು. ಸೊ ಇವತ್ತು 10ನೇ ದಿನ ಯಾವ ಪಾಯಿಂಟ್ ಅಲ್ಲಿ ಅಗಿತಾರೆ, ಏನ್ ಮಾಡ್ತಾರೆ ಅಂತ. ಈ ಮಧ್ಯೆ ಜನರ ನಡುವಿನಿಂದ ಒಂದು ಇಂಟರಿಮ್ ರಿಪೋರ್ಟ್ ಬೇಕು, ಒಂದು ಮಧ್ಯಂತರ ವರದಿಯನ್ನ ಎಸ್ಐಟಿ ಕೊಡಬೇಕು. ಏನ್ ಆಗ್ತಾ ಇದೆ, ಏನ್ ನಡೀತಾ ಇದೆ, ತನಿಖೆ ಎಲ್ಲಿವರೆಗೆ ಬಂದಿದೆ ಅಂತ ಒಂದು ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡಬೇಕು. ಇದು ಕ್ಷೇತ್ರದ ಪ್ರಶ್ನೆ, ಇದು ಒಂದು ಊರಿನ ಪ್ರಶ್ನೆ, ಇದು ಸಾವಿರಾರು ಜನಗಳ ನಂಬಿಕೆ, ಭಕ್ತಿ, ಶ್ರದ್ಧೆಯ ಪ್ರಶ್ನೆ ಮತ್ತು ಆ ಊರಿನ ಜನಗಳ ವಾಸ್ತವ್ಯದ ಪ್ರಶ್ನೆ ಅಂತ ಹೀಗೆ ಜನ ಸಾಕಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ಈ ನಿಗೂಢ ಮನುಷ್ಯ ಮಾಸ್ಕ್ ಮ್ಯಾನ್ ಏನ್ ಮಾಡಕ್ ಹೊರಟಿದ್ದಾನೆ? ಇವತ್ತು ಇನ್ನೆಷ್ಟು ಹೊಸ ಹೊಸ ಜಾಗಗಳನ್ನ ತೋರಿಸ್ತಾನೆ, ಯಾರ್ಯಾರ ಮನೆ ಬಳಿ ಹೊಸ ಹೊಸ ಜಾಗಗಳನ್ನ ತೋರಿಸ್ತಾನೆ ಅನ್ನುವಂತ ಕುತೂಹಲ ಗರಿಗೆದರಿದೆ. ಸ್ಥಳೀಯ ನಿವಾಸಿಗಳಿಗೆ ಇದರಿಂದ ಸಾಕಷ್ಟು ಕಿರಿಕಿರಿ ಉಂಟಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಥರದ ಒಂದು ಕಂಪ್ಲೇಂಟ್ ಅನ್ನ ಅಲ್ಲಿನ ಸ್ಥಳೀಯ ನಿವಾಸಿಗಳು ಸಾಕಷ್ಟು ನಮ್ಮ ಮಾಧ್ಯಮಗಳ ಬಳಿ ಹೇಳಿದ್ರು. ಇನ್ನು ಅಲ್ಲಿ ಒಂದು ಭಯದ ವಾತಾವರಣ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತು ಹಾಗಾದ್ರೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಈತ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ತಾನೆ, ಎಲ್ಲೆಲ್ಲಿ ಅಗಿತಾರೆ ಇವರು ಅನ್ನುವಂಥದ್ದು ಇಷ್ಟೆಲ್ಲ ಆದರೂ ಕೂಡ ಅಲ್ಲಿನ ಗ್ರಾಮಸ್ಥರು, ಅಲ್ಲಿನ ಜನರು, ಕ್ಷೇತ್ರದವರು ಎಲ್ಲರೂ ಹೇಳ್ತಾ ಇರುವಂತದ್ದು ಒಂದೇ: ಎಸ್ಐಟಿ ತನಿಖೆ ಆಗ್ಲಿ, ಎಸ್ಐಟಿ ಅದು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ತನಿಖೆ ಮಾಡ್ಲಿ, ಶೋಧ ಕಾರ್ಯ ಮಾಡ್ಲಿ, ಸತ್ಯ ಏನು ಅಂತ ಹೊರಬರ್ಲಿ ಅನ್ನುವಂಥದ್ದು ಜನರ ಆಗ್ರಹ. ಇವತ್ತು ಯಾವ್ಯಾವ ಹೊಸ ಪಾಯಿಂಟ್ ಅನ್ನ ತೋರಿಸ್ತಾನೆ ಈತ ಮಾಸ್ಕ್ ಮ್ಯಾನ್ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸೊ ಇನ್ನಾದ್ರೂ ಬುರುಡೆ ರಹಸ್ಯ ಬಯಲಾಗತ್ತಾ? ಎಸ್ಐಟಿ ಕಚೇರಿಗೆ ಆ ನಿಗೂಢ ವ್ಯಕ್ತಿ ಆಗಮಿಸಿದ್ದಾನೆ. ಇವತ್ತು ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಹೊಸ ಹೊಸ ಯಾವ ಪಾಯಿಂಟ್ ತೋರಿಸ್ತಾನೆ ಅದು ನೋಡಬೇಕಾಗಿದೆ. ಎಸ್ಐಟಿ ಆತ ಹೇಳದಲ್ಲೆಲ್ಲ ಆಗೋದು ನೋಡ್ತಾ ಇದೆ. ಇನ್ನು ಜಿಪಿಎಸ್ ತರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಜಿಪಿಆರ್ ರೆಡಾರ್ ತರಿಸ್ತೀವಿ ಅಂತ, ಎಲ್ಲೆಲ್ಲಿ ನೆಲದ ಕೆಳಗೆ ಏನಿದೆ ಅನ್ನೋದನ್ನ ತೋರಿಸುವಂತಹ ಒಂದು ರೆಡಾರ್ ಯಂತ್ರ, ಇದನ್ನ ತರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಂದು ಆ ಮುಖಾಂತರ ಮತ್ತೆ ಶೋಧ ಕಾರ್ಯ ಮುಂದುವರಿಸ್ತೀವಿ ಅಂತ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಧರ್ಮಸ್ಥಳದಲ್ಲಿ 10ನೇ ದಿನದ ಶೋಧಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಈ ನಿಗೂಢ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ದಾನೆ. ಇವತ್ತೇನಾಗತ್ತೆ ಹಾಗಾದ್ರೆ? ಇವತ್ತು ಉತ್ಖನನ ಆಗುತ್ತಾ? ಕೇವಲ ಸ್ಥಳ ಮಾರ್ಕ್ ಮಾಡುವಂಥದ್ದು, ಹೊಸ ಹೊಸ ಸ್ಥಳಗಳನ್ನ ಮಾರ್ಕ್ ಮಾಡುವಂಥದ್ದಾಗತ್ತಾ? ಇವತ್ತು ಬಹುತೇಕ ಹೊಸ ಸ್ಥಳಗಳನ್ನ ತೋರಿಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೊಸ ಜಾಗಗಳನ್ನ ಈ ನಿಗೂಢ ವ್ಯಕ್ತಿ ತೋರಿಸಲಿದ್ದಾನೆ ಅಂತ ಹೇಳಲಾಗ್ತಾ ಇದೆ. 5-6 ಅಡಿ ಆಳ ಇದ್ದರಷ್ಟೇ ಅಲ್ಲಿ ಉತ್ಖನನ ಕಾರ್ಯ ಮಾಡಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಿನ ಆಳ 10-15 ಅಡಿ ಆಳ ಆದ್ರೆ ಕೇವಲ ಸ್ಥಳ ಮಾತ್ರ ಗುರುತು ಮಾಡುವ ಸಾಧ್ಯತೆ ಇದೆ. ಯಾಕಂತಂದ್ರೆ ಜಿಪಿಆರ್ ತಂದು, ಅಂದ್ರೆ ರೆಡಾರ್ ತಂದು ಅದರ ಮುಖಾಂತರ ಗುರುತು ಹಚ್ಚುವ ಒಂದು ನಿರೀಕ್ಷೆ ಇದೆ. ಈ ನಿಗೂಢ ವ್ಯಕ್ತಿಯ ನಡೆಯ ವಿಚಾರವಾಗಿ ಇದೀಗ ಭಾರಿ ಕುತೂಹಲ ಕೆರಳಿದೆ. ಇವತ್ತು 10ನೇ ದಿನ ಶೋಧ ಕಾರ್ಯ ಯಾವ ರೀತಿನಲ್ಲಿ ನಡೆಯುತ್ತೆ? ಬೆಳ್ತಂಗಡಿ ಸ್ಟೇಷನ್ನಲ್ಲೇ ಎಸ್ಐಟಿಯನ್ನ ಆ ಟೀಮ್ ಅನ್ನೇ ಒಂದು ಪೊಲೀಸ್ ಠಾಣೆ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಹಾಗಾಗಿ ಇದೀಗ ಇದಕ್ಕೋಸ್ಕರವೇ ಒಂದು ಸಪರೇಟ್ ಆದ ಪೊಲೀಸ್ ಠಾಣೆಯನ್ನು ಕೂಡ ಮಾಡಿದ ಹಾಗಾಯಿತು. ಸೊ ಇವತ್ತು 10ನೇ ದಿನ ಯಾವ ಪಾಯಿಂಟ್ ಅಲ್ಲಿ ಅಗಿತಾರೆ, ಏನ್ ಮಾಡ್ತಾರೆ ಅಂತ. ಈ ಮಧ್ಯೆ ಜನರ ನಡುವಿನಿಂದ ಒಂದು ಇಂಟರಿಮ್ ರಿಪೋರ್ಟ್ ಬೇಕು, ಒಂದು ಮಧ್ಯಂತರ ವರದಿಯನ್ನ ಎಸ್ಐಟಿ ಕೊಡಬೇಕು. ಏನ್ ಆಗ್ತಾ ಇದೆ, ಏನ್ ನಡೀತಾ ಇದೆ, ತನಿಖೆ ಎಲ್ಲಿವರೆಗೆ ಬಂದಿದೆ ಅಂತ
ಒಂದು ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡಬೇಕು. ಇದು ಕ್ಷೇತ್ರದ ಪ್ರಶ್ನೆ, ಇದು ಒಂದು ಊರಿನ ಪ್ರಶ್ನೆ, ಇದು ಸಾವಿರಾರು ಜನಗಳ ನಂಬಿಕೆ, ಭಕ್ತಿ, ಶ್ರದ್ಧೆಯ ಪ್ರಶ್ನೆ ಮತ್ತು ಆ ಊರಿನ ಜನಗಳ ವಾಸ್ತವ್ಯದ ಪ್ರಶ್ನೆ ಅಂತ ಹೀಗೆ ಜನ ಸಾಕಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ಈ ನಿಗೂಢ ಮನುಷ್ಯ ಮಾಸ್ಕ್ ಮ್ಯಾನ್ ಏನ್ ಮಾಡಕ್ ಹೊರಟಿದ್ದಾನೆ, ಇವತ್ತು ಇನ್ನೆಷ್ಟು ಹೊಸ ಹೊಸ ಜಾಗಗಳನ್ನ ತೋರಿಸ್ತಾನೆ, ಯಾರ್ಯಾರ ಮನೆ ಬಳಿ ಹೊಸ ಹೊಸ ಜಾಗಗಳನ್ನ ತೋರಿಸ್ತಾನೆ ಅನ್ನುವಂತ ಕುತೂಹಲ ಗರಿಗೆದರಿದೆ. ಸ್ಥಳೀಯ ನಿವಾಸಿಗಳಿಗೆ ಇದರಿಂದ ಸಾಕಷ್ಟು ಕಿರಿಕಿರಿ ಉಂಟಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಥರದ ಒಂದು ಕಂಪ್ಲೇಂಟ್ ಅನ್ನ ಅಲ್ಲಿನ ಸ್ಥಳೀಯ ನಿವಾಸಿಗಳು ಸಾಕಷ್ಟು ನಮ್ಮ ಮಾಧ್ಯಮಗಳ ಬಳಿ ಹೇಳಿದ್ರು. ಇನ್ನು ಅಲ್ಲಿ ಒಂದು ಭಯದ ವಾತಾವರಣ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತು ಹಾಗಾದ್ರೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಈತ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ತಾನೆ, ಎಲ್ಲೆಲ್ಲಿ ಅಗಿತಾರೆ ಇವರು ಅನ್ನುವಂಥದ್ದು ಇಷ್ಟೆಲ್ಲ ಆದರೂ ಕೂಡ ಅಲ್ಲಿನ ಗ್ರಾಮಸ್ಥರು, ಅಲ್ಲಿನ ಜನರು, ಕ್ಷೇತ್ರದವರು ಎಲ್ಲರೂ ಹೇಳ್ತಾ ಇರುವಂತದ್ದು ಒಂದೇ, ಎಸ್ಐಟಿ ತನಿಖೆ ಆಗ್ಲಿ, ಎಸ್ಐಟಿ ಅದು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ತನಿಖೆ ಮಾಡ್ಲಿ, ಶೋಧ ಕಾರ್ಯ ಮಾಡ್ಲಿ, ಸತ್ಯ ಏನು ಅಂತ ಹೊರಬರ್ಲಿ ಅನ್ನುವಂಥದ್ದು ಜನರ ಆಗ್ರಹ. ಇವತ್ತು ಯಾವ್ಯಾವ ಹೊಸ ಪಾಯಿಂಟ್ ಅನ್ನ ತೋರಿಸ್ತಾನೆ ಈತ ಮಾಸ್ಕ್ ಮ್ಯಾನ್ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸೊ ಇನ್ನಾದ್ರೂ ಬುರುಡೆ ರಹಸ್ಯ ಬಯಲಾಗತ್ತಾ? ಎಸ್ಐಟಿ ಕಚೇರಿಗೆ ಆ ನಿಗೂಢ ವ್ಯಕ್ತಿ ಆಗಮಿಸಿದ್ದಾನೆ. ಇವತ್ತು ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಹೊಸ ಹೊಸ ಯಾವ ಪಾಯಿಂಟ್ ತೋರಿಸ್ತಾನೆ ಅದು ನೋಡಬೇಕಾಗಿದೆ. ಎಸ್ಐಟಿ ಆತ ಹೇಳದಲ್ಲೆಲ್ಲ ಆಗೋದು ನೋಡ್ತಾ ಇದೆ. ಇನ್ನು ಜಿಪಿಎಸ್ ತರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಜಿಪಿಆರ್ ರಡಾರ್ ತರಿಸ್ತೀವಿ ಅಂತ, ಎಲ್ಲೆಲ್ಲಿ ನೆಲದ ಕೆಳಗೆ ಏನಿದೆ ಅನ್ನೋದನ್ನ ತೋರಿಸುವಂತಹ ಒಂದು ರೆಡಾರ್ ಯಂತ್ರ, ಇದನ್ನ ತರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಂದು ಆ ಮುಖಾಂತರ ಮತ್ತೆ ಶೋಧ ಕಾರ್ಯ ಮುಂದುವರಿಸ್ತೀವಿ ಅಂತ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಥರದ ಒಂದು ಕಂಪ್ಲೇಂಟ್ ಅನ್ನ ಅಲ್ಲಿನ ಸ್ಥಳೀಯ ನಿವಾಸಿಗಳು ಸಾಕಷ್ಟು ನಮ್ಮ ಮಾಧ್ಯಮಗಳ ಬಳಿ ಹೇಳಿದ್ರು. ಇನ್ನು ಅಲ್ಲಿ ಒಂದು ಭಯದ ವಾತಾವರಣ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತು ಹಾಗಾದ್ರೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಈತ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ತಾನೆ, ಎಲ್ಲೆಲ್ಲಿ ಅಗಿತಾರೆ ಇವರು ಅನ್ನುವಂಥದ್ದು ಇಷ್ಟೆಲ್ಲ ಆದರೂ ಕೂಡ ಅಲ್ಲಿನ ಗ್ರಾಮಸ್ಥರು, ಅಲ್ಲಿನ ಜನರು, ಕ್ಷೇತ್ರದವರು ಎಲ್ಲರೂ ಹೇಳ್ತಾ ಇರುವಂತದ್ದು ಒಂದೇ, ಎಸ್ಐಟಿ ತನಿಖೆ ಆಗ್ಲಿ, ಎಸ್ಐಟಿ ಅದು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ತನಿಖೆ ಮಾಡ್ಲಿ, ಶೋಧ ಕಾರ್ಯ ಮಾಡ್ಲಿ, ಸತ್ಯ ಏನು ಅಂತ ಹೊರಬರ್ಲಿ ಅನ್ನುವಂಥದ್ದು ಜನರ ಆಗ್ರಹ. ಇವತ್ತು ಯಾವ್ಯಾವ ಹೊಸ ಪಾಯಿಂಟ್ ಅನ್ನ ತೋರಿಸ್ತಾನೆ ಈತ ಮಾಸ್ಕ್ ಮ್ಯಾನ್ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸೊ ಇನ್ನಾದ್ರೂ ಬುರುಡೆ ರಹಸ್ಯ ಬಯಲಾಗತ್ತಾ? ಎಸ್ಐಟಿ ಕಚೇರಿಗೆ ಆ ನಿಗೂಢ ವ್ಯಕ್ತಿ ಆಗಮಿಸಿದ್ದಾನೆ. ಇವತ್ತು ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಹೊಸ ಹೊಸ ಯಾವ ಪಾಯಿಂಟ್ ತೋರಿಸ್ತಾನೆ ಅದು ನೋಡಬೇಕಾಗಿದೆ. ಎಸ್ಐಟಿ ಆತ ಹೇಳದಲ್ಲೆಲ್ಲ ಆಗೋದು ನೋಡ್ತಾ ಇದೆ. ಇನ್ನು ಜಿಪಿಎಸ್ ತರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಜಿಪಿಆರ್ ರಡಾರ್ ತರಿಸ್ತೀವಿ ಅಂತ, ಎಲ್ಲೆಲ್ಲಿ ನೆಲದ ಕೆಳಗೆ ಏನಿದೆ ಅನ್ನೋದನ್ನ ತೋರಿಸುವಂತಹ ಒಂದು ರೆಡಾರ್ ಯಂತ್ರ, ಇದನ್ನ ತರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಂದು